ಏರ್ಪಟ್ಟ ಮರಿ ಆನೆಯನ್ನ ರಕ್ಷಣೆ ಮಾಡಲಾಗಿದೆ. ಮತ್ತೆ ತಾಯಿ ಮಡಿಲಿಗೆ ಸೇರಿಸಿದ ಅರಣ್ಯ ಇಲಾಖೆಯ ಅಧಿಕಾರಿಗಳು. ಹುಣಸೂರು ತಾಲೂಕಿನ ವರ್ತಿಹಾಡಿನಲ್ಲಿ ರಕ್ಷಣೆಯನ್ನ ಮಾಡಲಾಗಿದೆ. ಆಹಾರ ಅರಸಿ ಕಾಡಿನಿಂದ ನಾಡಿಗೆ ಬಂದಿದ್ದ ಆನೆಗಳು. ಈ ವೇಳೆ ತಾಯಿಯಿಂದ ಬೇರ್ಪಟ್ಟಿದ್ದ 3 ತಿಂಗಳ ಮರಿ ಆನೆ. ಬಳಿಕ ಮರಿ ಆನೆಯ ರಕ್ಷಣೆಯನ್ನ ಮಾಡಿದ್ರು ಅರಣ್ಯ ಇಲಾಖೆಯ ಸಿಬ್ಬಂದಿ. ತಾಯಿಯಿಂದ ಬೇರ್ಪಟ್ಟಿದ್ದಂಥ 3 ತಿಂಗಳ ಮರಿಯಾನೆಯನ್ನು ರಕ್ಷಣೆ ಮಾಡಲಾಗಿದೆ, ಆರೈಕೆ ಮಾಡಲಾಗಿದೆ. ಇದೀಗ ತಾಯಿ ಬಳಿಗೆ ವಾಪಸ್ ಕಳಿಸಲಾಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ಮರಿ ಆನೆ ರಕ್ಷಣೆ ಮಾಡಿರುವಂಥದ್ದು ಅರಣ್ಯ ಇಲಾಖೆ. ಮೈಸೂರಿನಲ್ಲಿ ತಾಯಿಯಿಂದ ಬೇರ್ಪಟ್ಬಿಟ್ಟಿತ್ತು ಈ ಮರಿ ಆನೆ. ಇದೀಗ ಮತ್ತೆ ತಾಯಿ ಮಡಿಲಿಗೆ ಸೇರಿಸಿದ್ದಾರೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು. ಹುಣಸೂರು ತಾಲೂಕಿನ ವರ್ತಿಹಾಡಿಯಲ್ಲಿ ರಕ್ಷಣೆಯನ್ನು ಮಾಡಲಾಗಿತ್ತು. ಆರೈಕೆಯೆಲ್ಲ ಮಾಡಿ ಇದೀಗ ವಾಪಸ್ ತಾಯಿ ಮಡಿಲಿಗೆ ಸೇರಿಸಲಾಗಿದೆ. ಸಮಾಧಾನ ಸಮಾಧಾನ ಆನೇತಾನೆ ಅದೆಲ್ಲ ಕಾಣೆ ಬಿಟ್ಟು ಹೋಗ್ಬಿಟ್ಟು ಭಾರಿ ಸಾಹಸ ಮಾಡಿದ್ದಾರೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಇದು 3 ತಿಂಗಳ ಮರಿ ಆನೆ. ತಾಯಿಯಿಂದ ಮಿಸ್ ಆಗಿಬಿಟ್ಟಿತ್ತು. ಆ ಕಾರಣಕ್ಕಾಗಿ ಅದನ್ನು ರಕ್ಷಿಸಿದ್ದಾರೆ. ಸಹಜವಾಗಿ ತಾಯಿಯಿಂದ ಬೇರ್ಪಟ್ಟಾಗ ಗಾಬರಿ ಅಂತೂ ಇದ್ದೇ ಇರುತ್ತೆ. ಜನರನ್ನೆಲ್ಲ ನೋಡ್ತಾ ಇದೆ. ಸ್ವಲ್ಪ ಹೊತ್ತುಗಳ ಕಾಲ ಅದಕ್ಕೂ ಕೂಡ ಆತಂಕ ಆಗಿತ್ತು. ಬಟ್ ಆರೈಕೆ ಮಾಡಿದ್ದಾರೆ. ಆನಂತರ ಆ ತಾಯಿಯ ಮಡಿಲಿಗೆ ಈ ಮರಿ ಆನೆಯನ್ನು ಸೇರಿಸಿದ್ದಾರೆ. ಮೈಸೂರಿನಲ್ಲಿ ಘಟನೆ ನಡೆದಿರೋದು. 3 ತಿಂಗಳ ಮರಿ ಇದು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇದು ಹುಣಸೂರು ತಾಲೂಕಿನ ವರ್ತಿಹಾಡಿಯಲ್ಲಿ ನಡೆದಿರುವಂಥದ್ದು. ಅರಣ್ಯಾಧಿಕಾರಿಗಳು ರಕ್ಷಣೆ ಮಾಡಿ, ಆರೈಕೆ ಮಾಡಿ, ಅನಂತರ ತಾಯಿಯನ್ನು ಹುಡುಕಿ ಕೊನೆಗೆ ತಾಯಿ ಮಡಿಲಿಗೆ ಸೇರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅರಣ್ಯ ಇಲಾಖೆಯ ಈ ಕಾರ್ಯವೈಖರಿಗೆ ಸಹಜವಾಗಿ ಸಾರ್ವಜನಿಕರು ಹರ್ಷವನ್ನು ವ್ಯಕ್ತಪಡಿಸೋದ್ರ ಜೊತೆಗೆ ಅಭಿನಂದನೆಯನ್ನು ಕೂಡ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಯಾಕಂದರೆ ಇದೊಂದು ಒಳ್ಳೆಯ ಕಾರ್ಯ, ಒಳ್ಳೆಯ ಕೆಲಸ. ಆ ಕಾರಣಕ್ಕಾಗಿ ತಾಯಿ ಮಡಿಲಿಗೆ ಸೇರಿಸಿದಂಥ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಕೂಡ ಅರಣ್ಯ ಇಲಾಖಾ ಅಧಿಕಾರಿಗಳ ಕಾರ್ಯವೈಖರಿಯನ್ನು ಹಾಡಿ ಹೊಗಳ್ತಾ ಇದ್ದಾರೆ.